ಅಲ್ಲ ನಮ್ದು ಯಾರು ಪ್ರಶ್ನೆ ಇದೆ, ಯಾರಿಗೆ ಜನರಿಗೆ ಅವಶ್ಯಕತೆ ಮಾಡ್ತಾರೆ ಅಷ್ಟೇ. ಅದನ್ನು ಸರ್ಗ ನಮ್ಮ ಪಕ್ಷ ತೂಗಿ ಮಾಡ್ತಾರೆ. ಯಾರು ನೋಡೋದು ಸರ್, ನಬಾರ್ಡ್ನಿಂದ ಒಂದು ಪತ್ರ ಬಂದಿದೆ ಸರ್ ಸರ್ಕಾರಿ ಇಲಾಖೆಗೆ. BCC ಬ್ಯಾಂಕ್ನಿಂದ 10 ವರ್ಷಕ್ಕಿಂತ ಮೇಲ್ಪಟ್ಟಿದ್ದಂಥವ್ರನ್ನ ಅನರ್ಹಗೊಳಿಸಬೇಕಂತ ಹೇಳಿ ಬಂದಿದೆ. ನಮ್ಮಲ್ಲಿ ಬಂದಿದೆ, ಎಲ್ಲ ಕಡೆ ಬಂದಿದೆ. ಅದು ನೋಡ್ಬೇಕು, ಅದು ಸರ್ಕಾರದಲ್ಲಿ ಡಿಸಿಷನ್ ತಗೋಬೇಕು. ಬೀದಿ ಬದಿ ವ್ಯಾಪಾರಸ್ಥರಿಗೆ ಏಕಾಏಕಿ ಕಾರ್ಪೊರೇಷನ್ ಅಧಿಕಾರಿಗಳು ಒಂದು ಯಾವ್ದು ನೋಟಿಸ್ ಕೊಡದೇನೆ ಏನ್ ಅವ್ರು ದಿನನಿತ್ಯ ಏನ್ ನಾವು ಅದ್ರದ್ದೇ ನಮ್ಗೊಂದು ಜೀವನ ಮಾಡ್ತಿರ್ತಾರೆ, ಆ ಏನ್ ಅಂಗಡಿ ಏನ್ ಇಟ್ಕೊಂಡಿರ್ತಾರೆ ಅದನ್ನೇ ಜಪ್ಪ ಮಾಡಿ ಅವ್ರು ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ. ಅದನ್ನ ಬೇಕಾದ್ರೆ ಹೇಳ್ತೀವಿ, ಅವ್ರು ಟೈಮ್ ಕೊಟ್ಟು ಮಾಡಿ ಅಂತ ಹೇಳ್ತಿರ್ಬೇಕಾರೆ. ಯಾಕಂದ್ರೆ ಅದು ಮಾಡ್ತಾ ಇರೋದು ಅದು ಸುಪ್ರೀಂ ಕೋರ್ಟ್ ಆದೇಶ. ಅವ್ರ ಆಕ್ರೋಶ ಇರ್ತಕ್ಕಂಥದ್ದು ಏನ್ ಮೇನ್ ಬಜಾರ್ ಏನಿದಾವೆ ಅಲ್ಲಿ ದೊಡ್ಡ ದೊಡ್ಡ ಆದಂತ ವ್ಯಾಪಾರಸ್ಥರು ಅಲ್ಲಿ ಇರ್ತಕ್ಕಂಥ ರೋಡನ್ನೇ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ. ಅಂತವ್ರನ್ನ ಬಿಟ್ಟು ನಾವು ದುಡ್ಡು ತಿನ್ನುವಂತ ಏನ್ ಬಡವರನ್ನ ಅವರಿಗೆ ಸಭಾವಕಾಶ ಕೊಟ್ಟ ಪರ್ಯಾಯ ವ್ಯವಸ್ಥೆ ಆದ್ಮೇಲೆ ಮಾಡುವಂತವ್ರಿಗೆ ಎಲ್ಲಿ ಬೇಕಾದಲ್ಲಿ ಕಾರ್ ಪಾರ್ಕಿಂಗ್ ಆಗ್ತಾ ಇದೆ, ಗಾಡಿ 2 ವೀಲರ್ ಪಾರ್ಕಿಂಗ್ ಆಗ್ತಾ ಇದೆ. ಒಂದು ಸಂಚಾರ ವ್ಯವಸ್ಥೆ ಅನ್ನೋದೊಂದು ಬೆಳಗಾವಿಯಲ್ಲಿ ಈ ರೋಡ್ ಕಾರ್ಯಾಚರಣೆ ಬೆಂಗಳೂರು ಮಾದರಿಯಲ್ಲಿ ಬೆಳಗಾವಿಯಲ್ಲಿ ಏನಾದ್ರು ನಡೆಸಲಿಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್? ಅಲ್ಲ, ಈಗಾಗಲೇ ಅವ್ರು ಮಾಡಿದ್ದ ಬೇಸ್ಬೇಕಾಗಿ ಮೊನ್ನೆ ಮಾಡಿದ್ರು, ಒಳಗಾವದಲ್ಲಿ ಮಾಡಿದ್ದಾರೆ. ಫಸ್ಟ್ ಅದು ಮಾಡಿದ್ದು ಅದು ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಮಾಡಿದ್ದಾರೆ, ಸ್ವಂತ ಮಾಡಿದ್ದಾರೆ. ಈಗ ಮೊನ್ನೆ ಬರ್ಮಾನಟ್ಟಿ ಗ್ರಾಮದಲ್ಲಿ ಮನೆ ಮೇಲೆ ಅಟ್ಯಾಕ್ ಆಯ್ತು. ಮನೆ ಮೇಲೆ ಹೋಗಿ ಆ ಮಟ್ಟಿಗೆ ಅಟ್ಯಾಕ್ ಮಟ್ಟಿಗೆ ಹೋಗ್ತಾ ಇದೆ. ಸಂಬಂಧಿಕರು ಹೆಚ್ಚು ಪಡೆದಾಗಿದ್ದಾರೆ. ಸಂಬಂಧ ಕಾಣ್ತಾ ಕೊಡು ಅವ್ರ ಸಂಬಂಧಿಕರು ಎಲ್ಲ ಬೇರೆ ದೇಶದಿಂದಲ್ಲ ಅವರ ಜಗಳ ಮಾಡಿದಾರಂತೆ. ಮತ್ತೆ ಹೊಂದಾಣಿಕೆ ಆಗಿದ್ದಾರೆ, ಮತ್ತೆ ಕೈ ಅಲ್ಲ ಏನ್ ಮೆಸೇಜ್ ಹೋಗುತ್ತೆ ಸರ್? ಮೆಸೇಜ್ ಈಗಾಗಲೇ ಕೇಸ್ ಹಾಕಿದ್ದಾರೆ, 3 ಮಂದಿಗೆ ಅರೆಸ್ಟ್ ಮಾಡಿದ್ದಾರೆ. ಅದೆಲ್ಲ ಮಾಡಿದ್ದಾರೆ. ಕಾನೂನಿಂದ ಏನ್ ಮಾಡ್ಬೇಕಂತೆಲ್ಲ ಮಾಡಿದ್ದಾರೆ. ಅದರಲ್ಲಿ ಪೊಲೀಸರು ಏನು ಹಿಂದೆ ಬಿದ್ದಿಲ್ಲ ಸರ್. ಅದೊಂದೇ ಅಲ್ಲ, ಹಿಂಡಾಲ್ಕೋ ಕಂಪ್ನಿ ಮೇಲೂ ದಾಳಿ ಮಾಡಿದ್ರು ಸರ್, ಜೊತೆಗೆ ಅಲ್ಲಿಯೂ ದಾಳಿ ಮಾಡಿದ್ರು. ಅಂದ್ರೆ ಕಾನೂನು ಐತು ಇಲ್ಲ ಅನ್ನೋದು ಪ್ರಶ್ನೆ ಇರೋದು. ಬರ್ತಾರೆ ಬೇಕಾಬಿಟ್ಟೆ ಮಾಡ್ತಿದ್ದಾರೆ ಅಂತ ಸುಮಾರು ಘಟನೆಗಳು ಬೆಳಗಾವಿ ಹೇಳ್ದಂಗೆ ಆಗಿದೆ. ಆದ್ರೆ ಪೊಲೀಸರು ಅದಕ್ಕೆ ಹೆಚ್ಚು ಕಠಿಣ ಕ್ರಮ ಕೈಗೊಳ್ಳಬೇಕು. ಸ್ವಾಮೀಜಿ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಬರ್ತಾ ಇರ್ತಕ್ಕಂಥದ್ದು ಆರೋಪ ಮಾಡ್ತಾ ಇದ್ದಾರೆ ತಮ್ಮ ಮೇಲೆ. ಇಲ್ಲ ಅವರು ಹಿಂದೂಗಳ ಮೇಲೆ ಈ ರೀತಿಯಾಗಿ ಅಂದ್ರೆ ದೌರ್ಜನ್ಯ ನಡೀತಾನೆ ಇದೆ. ಸದಾ ಯಾರು ಬಡದ್ರು, ಯಾರು ಬಡಿಸ್ಕೊಂಡು, ಯಾರು ಕಂಬಳಿ ಕೊಟ್ರು ಅದು ಅಲ್ಲಿ ಕೇಳ್ಬೇಕು. ನೀವೆಲ್ಲ ನಮ್ಮಾಗೆ ಬಡದು ನಾವು ಅದಕ್ಕೆ ತಯಾರದಾರೆ, ಖಾಲಿ ಇದಾರ ಅವರು. ಈಗ ಚುನಾವಣೆ ಬರ್ತಾರೆ, ಇದು ನಾಳೆ ಯಾವ್ದಾದ್ರು ಏಮಿ ಸತ್ರು ಅದು ನಮ್ಮಾಗ ಬರ್ಬೋದು. ಅದು ಯಾವ ಕಲ್ಯಾಣ ನಾಯಿ ಸತ್ರು ಅದೇ ನಮ್ಮಾಗ ಹಾಕೋರು. ಇದು 28 ಮಾರ್ಚ್ ಮೇ ವರೆಗೆ ಒಂದು ಸ್ವಾಮೀಜಿಯವ್ರು ಸ್ಟೇಟ್ಮೆಂಟ್ ಕೊಟ್ಟರು ನೋಡಿದ್ರೆ ನೋಡ್ಬೇಕು. ಅದನ್ನ ಅವರು ದೊಡ್ಡ ಸ್ಥಾನದಲ್ಲಿ ಹೋಗಿ ಅವ್ರವ್ರ ಜಗಳ ಇಡೋರು ಏನೋ ಆಗಿದೆ. ಅವ್ರು ಬಿಡೋ ತಾವು ನಮಗ್ ಗೊತ್ತಿಲ್ಲ ಜಗಳ ಆಗಿದ್ದು, ಅದು ಯಾವುದು ಗೊತ್ತಿಲ್ಲ. ಸ್ವಾಮೀಜಿ ಅವರ ಮಧ್ಯಸ್ಥಿಕೆ ಕಮಿಟಿ ಅವರ ಕೂಡಿನ ಮುಗಿಸುವಂತ ಪ್ರಯತ್ನ ಮಾಡಿದ್ರೆ ನಮಗೇನದು ಸಂಬಂಧಪಟ್ಟಂತ ವಿಷಯ ಅಲ್ಲ. ಮಾರ್ಕೆಟ್ ಸಂಬಂಧಪಟ್ಟಂಗೆ APMCಯಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾದ್ರ ಯಾಕೆ ಬಗೆಹರಿತಾ ಇಲ್ಲ? ಬಗೆಹರಿದಿದೆ. ಬಗೆಹರಿದ ಏನು ಸಮಸ್ಯೆ? ಟೆಂಡರ್ ಕರೆದಾರೆ, ಮತ್ತೆ ಹೊಸದು ಟೆಂಡರ್ ಕರೆದು ಮತ್ತೆ ಅವರು ಖಾಲಿ ಇದೆ ಸುಮಾರು 70 ಶಾಪ್. ಅಲ್ಲಿ ಹೋಗಿ ಅವರು ಅದಕ್ಕೆ ಶೆಲ್ಟರ್ ಹೊಡಿಬೇಕು. ಸೌಕರ್ಯನೇ ಕೊಟ್ಟಿಲ್ಲ, ನಾವ್ ಹೆಂಗ್ ಹೋಗೋಣ ಅಂತ ಸರ್. ಸೌಕರ್ಯನೇ ಇಲ್ಲ, ಸೌಕರ್ಯ ಅಂಗಡಿ ಸರ್ಕಾರ ಎಲ್ಲ ಕೊಳತು ಹೋಗ್ತಾ ಇದೆ ಅಂತ. ಅಂಗಡಿನ ಅದೇ ಈಗ ಅವ್ರು ಹೊರಗೆ ಕುಡಿಸಿದ್ರು ಟೆಂಪರರಿ, ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಮಾನವೀಯ ದೃಷ್ಟಿಯಿಂದ ಕೊಟ್ಟಿದ್ವಿ. ಈಗ 70 ಅಂಗಡಿಗೆ ನಾವು ಆಕ್ಷನ್ ಮಾಡ್ತಾ ಇದೀವಿ, ಒಂದು ವರ್ಷ ಮಾಡಿರ್ಬೋದು. ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ಮೊದಲು ನಮ್ಗೆ ಏನು ಹೆಲ್ಪ್ ಮಾಡೋದಕ್ಕೆ ಅಷ್ಟು ಮಾಡಿದ್ವಿ. ಸರ್, ಈಗ ಒಂದ್ ಕಡೆ ಬರ, ಇನ್ನೊಂದ್ ಕಡೆ ನೆರೆ ಆಗುವಂತ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಈ ಸಚಿವ ಸಂಪುಟ ಇಲ್ಲ, ಅದನ್ನ ಯಾವಾಗ ಫುಲ್ಫಿಲ್ ಮಾಡ್ತಾ ಇದ್ದಾರೆ? ಹೇಗೆ ಮಾಡ್ತಾರೆ? ಇದೇ ನಮ್ಮ ಲೇಟ್ ಏನ್ ಆಗೋದಿಲ್ಲ. ಕೃಷಿ ಸಚಿವರು ಯಾಕಂದ್ರೆ 20 ಜನ ಮಂತ್ರಿಗಳ ಖಾಲಿ ಇದೆ. ಕೃಷಿ ಸಚಿವರೇ ಇಲ್ಲ. ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆ, ಮಾಡ್ತಾರ. ಆದಷ್ಟು ಬೇಗ ಖಂಡಿತ ಬೇಗ ಮಾಡ್ತಾರೆ. ಡೇಟ್ ಗೊತ್ತಿಲ್ಲ, ಆದಷ್ಟು ಬೇಗ ಮಾಡ್ತಾರಂತ ಆಶಯ ಇದೆ. ಬೇಗ ಮಾಡಬೇಕು. ಸರ್, ಈಗ ಒಂದು ಹೇಳಿಕೆ ಸಾಕಷ್ಟು ಎಲ್ಲ ರಮೇಶ್ ಕಟ್ಟಿಯವರು ನಾವು ನಾಗರಾಮ್ ಇದ್ದಂತೆ ಅಂತ. ನೀವು ಮತ್ತೆ ಅಲ್ಲೇ ಬೇರೆ ಇಲ್ಲ ನಿಮ್ಗೆ? ಬೇರೆ ಇಲ್ಲ ಅವ್ನು ಬಿಟ್ಟು ನಿಮ್ಗೆ ಅಲ್ಲಿ ಬಿಟ್ಟು ಬಿಡಿ, ಅದೇನ್ ಮಾಡೋದು? ಅದು
ಅದಕ್ಕೆ ತಮ್ಮ ಅಭಿಮಾನ ತಮ್ಮ ಬೆಂಬಲಿಗರು ಕೌಂಟರ್ ಮಾಡ್ತಾರೆ ಸರ್ ಸಾಮಾಜಿಕ ಅದು ಅವ್ರ ಲೆವೆಲ್. ಇಲ್ಲಿ ನೀವು ಕ್ವಶನ್ ಕೇಳೋದು ಪ್ರಶ್ನೆಲ್ಲ ನಾ ಹೇಳೋದು ಅಷ್ಟೇ. ಅದು ಅಲ್ಲಿ ಹಳ್ಳಿ ಲೆವೆಲ್ನಾಗ ಅದು ಅವ್ರೇನು ಜಗಳಾಡ್ತಾರೆ, ಆ ಕಡೆ ಜಗಳಾಡೋದು ಕೂಡಲ ಇಲ್ಲಿ ಸರ್ ಎಲ್&ಟಿ ಕಂಪನಿದವರು 61 ಜನರ ವಾಲ್ಮನ್ಗಳನ್ನ ಅಚಾನಕ್ ತೆಗೆದುಬಿಟ್ಟಿದ್ದಾರೆ ಸರ್. ಅದರಿಂದ ಸಮಸ್ಯೆ ಉಂಟಾಗ್ತಾ ಹೋಗ್ತದೆ. ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ಕಾರ್ಪೊರೇಟ್ ಕೇಳೋಲ್ಲ, ಅವ್ರು ಯಾಕೆ ಕೇಳ್ತಾರೆ, ಏನು ಮಾಡ್ತಾರೆ ಕೇಳ್ಬೇಕಾರೆ ಸರಿ ಇದ್ರೆ ಅವ್ರು ಮತ್ತೆ ವಾಪಸ್ ತೊಗೊಳಕ್ಕೆ ಕೇಳ್ತಿರ್ಬೇಕಾರೆ ನೋಡ್ರಿ. ಓಕೆ.